ಪಡಿತರ ಅಕ್ಕಿಗೆ ಕನ್ನ ಕೇಸ್ನ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಯಾದಗಿರಿಯ ಗುರುಮಠಕಲ್ಗೆ ಸಿಐಡಿ ಟೀಮ್ ಭೇಟಿಯನ್ನ ಕೊಟ್ಟಿದೆ. ಅನಿಲ್ ಕುಮಾರ್, ಸಚಿನ್ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸಲಾಗಿದೆ. ಗುರುಮಠಕಲ್ನ ರೈಸ್ ಮಿಲ್ಗಳಿಗೆ ಸಿಐಡಿ ತಂಡ ಭೇಟಿಯನ್ನ ಕೊಟ್ಟಿದೆ. ಅನಿಲ್ ಕುಮಾರ್, ಸಚಿನ್ ನೇತೃತ್ವದಲ್ಲಿ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ಬಾಲಾಜಿ ರೈಸ್ ಮಿಲ್ಗಳನ್ನ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಪಡಿತರ ಅಕ್ಕಿಯನ್ನ ಪಾಲಿಶ್ ಮಾಡಿ ಫಾರಿನ್ಗೆ ರಫ್ತು ಮಾಡ್ತಾ ಇದ್ದಾರೆ ಅನ್ನುವಂಥ ಶಂಕೆ ಇದೆ. ಹೀಗಾಗಿ ಪ್ರಕರಣವನ್ನ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿತ್ತು. ಆಹಾರ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆದಂತ ಸಿಐಡಿ ಟೀಮ್ ಈಗ ಗುರುಮಠಕಲ್ನ ರೈಸ್ ಮಿಲ್ಗಳಿಗೆ ಭೇಟಿಯನ್ನ ಕೊಟ್ಟಿದೆ. ಸೀಸ್ ಮಾಡಿದ್ದ ಪಡಿತರ ಅಕ್ಕಿ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಕೆಲಸ ಆಗ್ತಾ ಇದೆ. ಪಡಿತರ ಅಕ್ಕಿ ಸ್ಯಾಂಪಲ್ ಅನ್ನ ಸಿಐಡಿ ಟೀಮ್ ಸಂಗ್ರಹಿಸಿದೆ. ಬಡವರಿಗೆ ಕೊಡಬೇಕಾದಂತಹ ಅಕ್ಕಿಗಳೇನಿದೆ ಅದನ್ನ ಕನ್ನ ಹಾಕ್ತಾ ಇದ್ದಾರೆ. ಈ ಕೇಸ್ನ ರಾಜ್ಯ ಸರ್ಕಾರ ಸಿಐಡಿ ಟೀಮ್ಗೆ ವರ್ಗಾಯಿಸಿತ್ತು. ಹಾಗಾಗಿ ಈಗ ಮಿಲ್ಗಳಿಗೆ ಭೇಟಿಯನ್ನ ಕೊಟ್ಟು ರೈಸ್ ಮಿಲ್ಗಳಿಗೆ ಅಧಿಕಾರಿಗಳು ಅಲ್ಲಿರುವಂತಹ ಅಕ್ಕಿಯ ಸ್ಯಾಂಪಲ್ಲು, ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಸಂಗ್ರಹ ಮಾಡುವಂಥ ಕೆಲಸ ಆಗ್ತಾ ಇದೆ. ನೋಡಿ, ಯಾರೋ BPL ಕಾರ್ಡ್ದಾರರು ಇರ್ತಾರೆ, ಅಂಥವ್ರಿಗೆ ಕೊಡಬೇಕಾದಂಥ ಅಕ್ಕಿಯಲ್ಲಿ ಇಲ್ಲಿ ಅದಕ್ಕೂ ಕೂಡ ಕನ್ನ ಹಾಕ್ತಾ ಇದ್ದಾರೆ. ಆಮೇಲೆ ಅದರಲ್ಲೂ ಕೂಡ ಗೋಲ್ಮಾಲ್ ನಡೀತಾ ಇದೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈಗ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಪಡಿತರ ಅಕ್ಕಿ ಕೇಸ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿ ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗಪ್ಪ, ಪಡಿತರ ಅಕ್ಕಿ ಕನ್ನ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ಚುರುಕುಗೊಂಡಿದೆ. ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಸ್ಯಾಂಪಲ್ ಎಲ್ಲ ಪಡ್ಕೊಂಡು ಹೋಗಿದ್ದಾರೆ ಅಂತೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಪ್ರಭು, ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದ ಹೊರಭಾಗದಲ್ಲಿ ಎರಡು ರೈಸ್ ಮಿಲ್ಗಳಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ರೈಸ್ ಮಿಲ್, ಅದೇ ರೀತಿಯಾಗಿ ಶ್ರೀ ಲಕ್ಷ್ಮೀ ಬಾಲಾಜಿ ರೈಸ್ ಮಿಲ್ ಗಳಲ್ಲಿ ಭಾರಿ ಪ್ರಮಾಣದ ಅಕ್ಕಿ ಕೂಡ ಪಡಿತರ ಅಕ್ಕಿ ಪತ್ತೆಯಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸಿಐಡಿಗೆ ತನಿಖೆಗೆ ಒಪ್ಪಿಸಿದ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಐಡಿ ತಂಡವು ಕೂಡ ಕಳೆದ 3 ದಿನಗಳಿಂದ ಯಾದಗಿರಿ ಜಿಲ್ಲೆಯಲ್ಲಿ ಇದು ಸೂಕ್ತ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇಂದು ಎರಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ರೈಸ್ ಮಿಲ್, ಅದೇ ರೀತಿಯಾಗಿ ಶ್ರೀ ಲಕ್ಷ್ಮೀ ಬಾಲಾಜಿ ರೈಸ್ ಮಿಲ್ಗಳಿಗೆ ಭೇಟಿ ನೀಡಿ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಪಡಿತರ ಅಕ್ಕಿ ಈಗಾಗಲೇ ಸ್ಯಾಂಪಲ್ ಸಂಗ್ರಹ ಮಾಡಿ ಆಹಾರ ಇಲಾಖೆ ಕೂಡ ರಿಪೋರ್ಟ್ ಕೂಡ ಸಬ್ಮಿಟ್ ಮಾಡಿದೆ. ಆದರೆ ಈ ಬಗ್ಗೆ ಕೂಡ ಸಿಐಡಿ ತಂಡವು ಕೂಡ ಇಂದು ರೈಸ್ ಮಿಲ್ಗಳಿಗೆ ಭೇಟಿ ನೀಡಿ ಇಂದು ಪಡಿತರ ಅಕ್ಕಿ ಬಗ್ಗೆ ಅವರು ಕೂಡ ಸ್ಯಾಂಪಲ್ ಸಂಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ತದನಂತರ ಕೂಡ ಸ್ಥಳ ಮಹಜರು ಕೂಡ ಮಾಡಲಿದ್ದಾರೆ. ಸಿಐಡಿ ತಂಡ ಏನಂತಂದ್ರೆ ಸುನಿಲ್ ಕುಮಾರ್ ಮತ್ತು ಸಚಿನ್ ಅವರ ತಂಡ ಕೂಡ ತೀವ್ರ ತನಿಖೆ ಕೂಡ ನಡೆಸ್ತಾ ಇದೆ. ಓಕೆ, ಥ್ಯಾಂಕ್ ಯು ನಾಗಪ್ಪ ಮಾಲಿ ಪಾಟೀಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.